ಕಲ್ಪನೆ ಮಾಡಿಕೊಳ್ಳಿ, ಒಂದು ನಾಗರಿಕತೆ ಬರೋಬ್ಬರಿ 3000 ವರ್ಷಗಳಿಗೂ ಹೆಚ್ಚು ಕಾಲ ಮೆರೆದಿತ್ತು. ಸಮಯವನ್ನೇ ಮೀರಿ ನಿಲ್ಲುವಂಥ ಅದ್ಭುತ ಬೃಹತ್ ರಚನೆಗಳನ್ನು ನಿರ್ಮಿಸಿತು. ಹಾಗಿದ್ರೆ ಇವತ್ತು ನಾವು ಪ್ರಾಚೀನ ಈಜಿಪ್ಟಿನ ಆ ರಹಸ್ಯಗಳನ್ನು ಭೇದಿಸೋಣ. ಇದು ಮರಳಿನ ಕೆಳಗೆ ಮರೆಯಾಗಿ ಹೋಗಿದ್ದ ಒಂದು ಮಹಾನ್ ಸಾಮ್ರಾಜ್ಯದ ಕಥೆ. ನಮ್ಮ ಈ ಪಯಣ ಶುರುವಾಗೋದು ನೈಲ್ ನದಿಯ ದಡದಿಂದ. ಅಲ್ಲಿಂದ ಫರೋಗಳ ಆಸ್ಥಾನದ ಮೂಲಕ ಸಾಗಿ ಮರಣಾನಂತರದ ಆ ನಿಗೂಢ ಜಗತ್ತನ್ನೇ ಪ್ರವೇಶ ಮಾಡಲಿದೆ. ಈ 5 ಹೆಜ್ಜೆಗಳಲ್ಲಿ ಪ್ರಾಚೀನ ಈಜಿಪ್ಟ್ ಅಂದ್ರೇನು, ಅದರ ಆತ್ಮ ಏನು ಅಂತ ಅರಿಯೋ ಪ್ರಯತ್ನ ಮಾಡೋಣ. ಹೌದು, ಪ್ರಾಚೀನ ಈಜಿಪ್ಟ್ನ ಕತೆ ಶುರುವಾಗೋದೇ ನೀರಿನಿಂದ. ಒಂದು ಬೃಹತ್ ಮರುಭೂಮಿಯ ನಡುವೆ ಜೀವವನ್ನೇ ತಂದ ಒಂದು ನದಿಯಿಂದ. ಆ ನದಿಯೇ ಈಜಿಪ್ಟ್ನ ಜೀವಾಳವಾಗಿತ್ತು. ಅದು ಕೇವಲ ನೀರು ಮಾತ್ರ ಆಗಿರಲಿಲ್ಲ. ಪ್ರತಿ ವರ್ಷ ನೈಲ್ ನದಿ ತನ್ನೊಂದಿಗೆ ತರ್ತಿದ್ದಿದ್ದು ಜೀವದಾಯಿನಿ ಮೆಕ್ಕಲು ಮಣ್ಣು. ಆ ಕಪ್ಪು ಮಣ್ಣಿದೆಯಲ್ಲ, ಅದು ಇಡೀ ಮರುಭೂಮಿಯನ್ನೇ ಒಂದು ಹಚ್ಚ ಹಸಿರಾದ ಓಎಸ್ಎಸ್ ಆಗಿ ಬದಲಾಯಿಸಿಬಿಡ್ತು. ಈ ಫಲವತ್ತಾದ ಭೂಮಿಯೇ ಒಂದು ಮಹಾನ್ ನಾಗರಿಕತೆಗೆ ಅನ್ನ ಕೊಟ್ಟಿತ್ತು, ಅವರ ಸಂಪೂರ್ಣ ಅಸ್ತಿತ್ವಕ್ಕೆ ಬುನಾದಿ ಹಾಕಿತ್ತು. ಮೊದಲು ಪ್ರಾಚೀನ ರಾಜ್ಯದಲ್ಲಿ ಅವರು ಆಕಾಶವನ್ನೇ ಮುಟ್ಟೋ ತರಹದ ಪಿರಮಿಡ್ಗಳನ್ನು ಕಟ್ಟಿದ್ರು. ನಂತರ ಮಧ್ಯ ರಾಜ್ಯದಲ್ಲಿ ತಮ್ಮ ಗಡಿಗಳನ್ನು ವಿಸ್ತರಿಸಿ ಆಡಳಿತವನ್ನ ಇನ್ನಷ್ಟು ಬಲಪಡಿಸ್ಕೊಂಡ್ರು. ಆಮೇಲೆ ಬಂತು ನವರಾಜ್ಯ. ಈ ಯುಗದಲ್ಲಿ ಅವರು ಒಂದು ಮಹಾನ್ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ್ರು. ಆದರೆ ಕೊನೆಗೆ ಪ್ರತಿಯೊಂದು ಶ್ರೇಷ್ಠ ಶಕ್ತಿಯಂತೆಯೇ ಇವರು ಕೂಡ ಪತನವನ್ನ ಎದುರಿಸಬೇಕಾಗಿ ಬಂತು. ಸರಿ, ಇಷ್ಟೊಂದು ಸಂಕೀರ್ಣವಾದ ಸಮಾಜವನ್ನ ಮುನ್ನಡೆಸುತ್ತಾ ಇದ್ದವರು ಯಾರು? ಅದರ ತುತ್ತತುದಿಯಲ್ಲಿ ದೇವರ ಸ್ವರೂಪಿಯಂತಾನೆ ಪರಿಗಣಿಸಲ್ಪಡುತ್ತಿದ್ದ ಒಬ್ಬ ವ್ಯಕ್ತಿ ಇದ್ರು. ಅವರೇ ಫ್ಯಾರೋ. ಫರೋ ಅಂದ್ರೆ ಕೇವಲ ಒಬ್ಬ ರಾಜನಲ್ಲ, ಆತ ದೇವರುಗಳು ಮತ್ತೆ ಮನುಷ್ಯರ ನಡುವಿನ ಒಂದು ಸೇತುವೆ ಇದ್ದಾಗೆ. ಅವನ ಮಾತೇ ಕಾನೂನು, ಅವನ ಅಧಿಕಾರವೇ ಫೈನಲ್. ಈ ಒಂದು ದೈವಿಕ ಅಧಿಕಾರವೇ ಇಡೀ ಈಜಿಪ್ಟ್ ಸಾಮ್ರಾಜ್ಯದ ಸ್ಥಿರತೆಗೆ ಆಧಾರ ಸ್ತಂಭವಾಗಿತ್ತು. ಈ ಸಾಮಾಜಿಕ ಪಿರಮಿಡ್ ಅನ್ನೋದು ಕೇವಲ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಆಗಿರಲಿಲ್ಲ, ಅದು ಅವರ ಇಡೀ ವಿಶ್ವವ್ಯವಸ್ಥೆಯಾಗಿತ್ತು. ಯೋಚನೆ ಮಾಡಿ, ತುದಿಯಲ್ಲಿ ದೇವರಿಗೆ ಹತ್ತಿರವಾಗಿ ಫರೋ, ಅವರ ಕೆಳಗೆ ಅವರ ಆಜ್ಞೆಗಳನ್ನು ಪಾಲಿಸೋಕೆ ಪುರೋಹಿತರು ಮತ್ತು ಅಧಿಕಾರಿಗಳು. ಹಾಗೆ ಕೆಳಗೆ ಬರ್ತಾ ವ್ಯಾಪಾರಿಗಳು, ಕುಶಲಕರ್ಮಿಗಳು, ರೈತರು, ಮತ್ತೆ ತಳದಲ್ಲಿ ಇಡೀ ಸಾಮ್ರಾಜ್ಯವನ್ನೇ ತಮ್ಮ ಶ್ರಮದಿಂದ ಹೊತ್ತಿದ್ದ ಗುಲಾಮರು. ಈ ಫರೋಗಳಲ್ಲಿ ಕೆಲವರು ತುಂಬಾನೇ ಫೇಮಸ್. ಉದಾಹರಣೆಗೆ ಬಾಲರಾಜ ತುತ್ತನ್ಕಾಮನ್. ಆತನ ಅದ್ಭುತ ಸಮಾಧಿ ಸಿಕ್ಕಾಗ ಇಡೀ ಜಗತ್ತಿಗೆ ಈಜಿಪ್ಟಿನ ಸಂಪತ್ತು ಮತ್ತೆ ಕಲೆಯ ಒಂದು ಝಲಕ್ ಸಿಕ್ತು. ಇನ್ನೊಬ್ಬರು ಅಂದ್ರೆ ಮಹಾನ್ ನಿರ್ಮಾಪಕ ಅಂತಾನೆ ಫೇಮಸ್ ಆದ ರಾಮೇಶಿಸ್ಟು. ಅವರು ಕಟ್ಟಿಸಿದ ದೇವಸ್ಥಾನಗಳು, ಸ್ಮಾರಕಗಳು ಇವತ್ತಿಗೂ ನಮ್ಮನ್ನ ವಿಸ್ಮಯಗೊಳಿಸ್ತವೆ. ಪ್ರಾಚೀನ ಈಜಿಪ್ಟಿನವರ ಜೀವನದಲ್ಲಿ ಮರಣ ಅನ್ನೋದು ಒಂದು ಅಂತ್ಯವಾಗಿರಲಿಲ್ಲ. ಅದು ಕೇವಲ ಒಂದು ಹೊಸ್ತಿಲು, ಒಂದು ಹೊಸ ಶಾಶ್ವತ ಜೀವನದ ಆರಂಭ ಅಷ್ಟೇ. ಇದೇ ನಂಬಿಕೆ ಅವರು ಕಟ್ಟಿದ ಬೃಹತ್ ಸಮಾಧಿಗಳಿಂದ ಹಿಡಿದು ಅವರ ಸಂಕೀರ್ಣವಾದ ಅಂತ್ಯಕ್ರಿಯೆಗಳವರೆಗೆ ಅವರ ಬದುಕಿನ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರಿತ್ತು. ಅವರ ದೇವರುಗಳ ಲೋಕಾನೂ ಅಷ್ಟೇ ಅದ್ಭುತವಾಗಿತ್ತು. ಸೂರ್ಯದೇವ ರಾ ಪ್ರತಿದಿನ ಜಗತ್ತಿಗೆ ಬೆಳಕು ಮತ್ತೆ ಜೀವ ತರ್ತಿದ್ದ. ಪಾತಾಳ ಲೋಕದ ಅಧಿಪತಿ ಓಸಿರಿಸ್ ಮರಣದ ನಂತರ ಆತ್ಮಗಳಿಗೆ ನ್ಯಾಯ ತೀರ್ಮಾನ ಮಾಡ್ತಿದ್ದ. ಇವರಷ್ಟೇ ಅಲ್ಲ, ಇನ್ನೂ ಅಸಂಖ್ಯಾತ ದೇವರುಗಳು ಈಜಿಪ್ಟಿನವರ ಜೀವನವನ್ನ ನಿಯಂತ್ರಿಸ್ತಿದ್ರು, ಅವರಿಗೆ ರಕ್ಷಣೆ ಮತ್ತೆ ಮಾರ್ಗದರ್ಶನವನ್ನ ನೀಡ್ತಿದ್ರು. ಹಾಗಾದ್ರೆ ಮರಣದ ನಂತರದ ಆ ಪಯಣಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ಯಾಕೆ ಅಷ್ಟೊಂದು ಮುಖ್ಯವಾಗಿತ್ತು? ಯಾಕಂದ್ರೆ ಆ ಪಯಣ ಸುಲಭವಾಗಿರ್ಲಿಲ್ಲ. ಅದಕ್ಕೆ ಒಂದು ದೊಡ್ಡ ಶ್ರದ್ಧಾಪೂರ್ವಕವಾದ ಸಿದ್ಧತೆ ಬೇಕಾಗಿತ್ತು. ಇದೇ ಕಾರಣಕ್ಕೆ ಈಜಿಪ್ಟಿನವರು ತಮ್ಮ ಮೃತರ ದೇಹಗಳನ್ನ ಸಂರಕ್ಷಿಸೋಕೆ ಅಸಾಧಾರಣ ಪ್ರಯತ್ನಗಳನ್ನೇ ಮಾಡಿದ್ರು. ಅದೇ ಮಮಿಫಿಕೇಷನ್ ಪ್ರಕ್ರಿಯೆ. ಇದರ ಉದ್ದೇಶ ಕೇವಲ ದೇಹವನ್ನ ಕೆಡದ ಹಾಗೆ ಸಂರಕ್ಷಿಸುವುದಷ್ಟೇ ಆಗಿರಲಿಲ್ಲ, ಬದಲಾಗಿ ಆತ್ಮಕ್ಕೆ ಒಂದು ಶಾಶ್ವತ ಮನೆಯನ್ನ ಒದಗಿಸುವುದಾಗಿತ್ತು. ಮೆದುಳನ್ನ ತೆಗೆದು ಮುಖ್ಯ ಅಂಗಗಳನ್ನ ಸಂರಕ್ಷಿಸಿ ಇಡೀ ದೇಹವನ್ನ ನಾರಿನ ಬಟ್ಟೆಯಲ್ಲಿ ಸುತ್ತುತ್ತಿದ್ರು. ಮೃತರು ಸುರಕ್ಷಿತವಾಗಿ ಪರಲೋಕವನ್ನ ತಲುಪಲಿ ಅನ್ನೋದೇ ಈ ಪವಿತ್ರ ಪ್ರಕ್ರಿಯೆಯ ಹಿಂದಿನ ಉದ್ದೇಶವಾಗಿತ್ತು. ಈಜಿಪ್ಟಿನವರು ಬರೀ ನಂಬಿಕೆಗಳ ಜಗತ್ತನ್ನಷ್ಟೇ ಕಟ್ಟಲಿಲ್ಲ, ಅವರು ಜ್ಞಾನ ಮತ್ತು ಹೊಸ ಆವಿಷ್ಕಾರಗಳ ಜಗತ್ತನ್ನೂ ನಿರ್ಮಿಸಿದರು. ಅವರು ನಿಜಕ್ಕೂ ಮಹಾನ್ ನಿರ್ಮಾಪಕರು, ವಿದ್ವಾಂಸರು ಮತ್ತೆ ಸಂಶೋಧಕರಾಗಿದ್ರು. ನೋಡಿ, ಗಣಿತದಲ್ಲಿ ಅವರಿಗಿದ್ದ ಪಾಂಡಿತ್ಯದಿಂದಲೇ ಅಷ್ಟು ದೊಡ್ಡ ಪಿರಮಿಡ್ಗಳನ್ನ ಕಟ್ಟೋಕೆ ಸಾಧ್ಯವಾಗಿದ್ದು. ವೈದ್ಯಕೀಯದಲ್ಲಿ ಅವ್ರು ಎಷ್ಟು ಮುಂದಿದ್ರು ಅಂದ್ರೆ ಕಾಂಪ್ಲೆಕ್ಸ್ ಸರ್ಜರಿಗಳನ್ನೇ ಮಾಡ್ತಿದ್ರು. ಅಷ್ಟೇ ಅಲ್ಲ, ಖಗೋಳಶಾಸ್ತ್ರದ ಜ್ಞಾನ ಬಳಸಿ ಒಂದು ನಿಖರವಾದ ಕ್ಯಾಲೆಂಡರ್ ಸಿಸ್ಟಮನ್ನೇ ರಚಿಸಿದ್ರು.
ನಿಜವಾಗ್ಲೂ ಅವರು ತಮ್ಮ ಕಾಲಕ್ಕಿಂತ ತುಂಬಾನೇ ಮುಂದಿದ್ರು. ಇನ್ನು ಅವರ ಬರವಣಿಗೆ ಹೈರೋಗ್ಲಿಫಿಕ್ಸ್ ಅದು ಕೇವಲ ಒಂದು ಬರವಣಿಗೆಯ ಸಿಸ್ಟಮ್ ಆಗಿರಲಿಲ್ಲ, ಅದೊಂದು ಕಲಾ ಪ್ರಕಾರ. ಪ್ರತಿಯೊಂದು ಚಿಹ್ನೆಯೂ ಒಂದು ಕತೆ ಹೇಳುತ್ತೆ. ಅವರ ದೇವರುಗಳು, ರಾಜರು, ಅವರ ದೈನಂದಿನ ಜೀವನ ಎಲ್ಲದರ ಬಗ್ಗೆನೂ ನಮಗೆ ತಿಳಿಸುತ್ತೆ. ಇದು ಅಕ್ಷರಶಃ ಪ್ರಾಚೀನ ಈಜಿಪ್ಟ್ನ ಆತ್ಮಕ್ಕೆ ನಾವು ಇಣುಕಿ ನೋಡ್ಬೋದಾದ ಒಂದು ಕಿಟಕಿ ಇಂದಾಗೆ. ಆದ್ರೆ ಪ್ರತಿಯೊಂದು ಮಹಾನ್ ಸಾಮ್ರಾಜ್ಯದ ಕಥೆಯಲ್ಲೂ ಬರುವ ಹಾಗೆ ಈಜಿಪ್ಟ್ ಕೂಡ ಕೊನೆಗೆ ಪತನವನ್ನ ಕಂಡಿತು. ಆದ್ರೂ ಅವರ ಸಾಮ್ರಾಜ್ಯ ಅಳೆದು ಹೋಗಿರ್ಬೋದು, ಆದ್ರೆ ಅದರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಮನುಷ್ಯ ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಅದೊಂದು ದೊಡ್ಡ ಜ್ಞಾಪಕದಂತಿದೆ. ಒಂದ್ಕಡೆ ಅವರ ಕೇಂದ್ರೀಕೃತ ಸರ್ಕಾರ, ಫಲವತ್ತಾದ ಭೂಮಿ ಮತ್ತೆ ಅವರಲ್ಲಿದ್ದ ಅಡ್ವಾನ್ಸ್ಡ್ ಜ್ಞಾನ ಇದೆಲ್ಲ ಸೇರಿ ಶತಮಾನಗಳ ಕಾಲ ಅವರು ಪ್ರವರ್ಧಮಾನಕ್ಕೆ ಬರೋದಕ್ಕೆ ಸಹಾಯ ಮಾಡಿತು. ಆದರೆ ಇನ್ನೊಂದು ಕಡೆ ಆಂತರಿಕ ಸಂಘರ್ಷಗಳು, ವಿದೇಶಿ ಆಕ್ರಮಣಗಳು ಮತ್ತೆ ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಸೇರಿ ಕೊನೆಗೆ ಅವರನ್ನು ದುರ್ಬಲಗೊಳಿಸಿಬಿಡ್ತು. ಇದು ಯಾವುದೇ ಸಾಮ್ರಾಜ್ಯ ಶಾಶ್ವತವಲ್ಲ ಅನ್ನೋದಕ್ಕೆ ಒಂದು ಪವರ್ಫುಲ್ ರಿಮೈಂಡರ್. ಅಬ್ಬಾ, ಪಿರಮಿಡ್ಗಳ ವಾಸ್ತುಶಿಲ್ಪದಿಂದ ಹಿಡಿದು ವೈದ್ಯಕೀಯ ಜ್ಞಾನದವರೆಗೂ ಈಜಿಪ್ಟಿನವರು ನಮ್ಮೆಲ್ಲ ಒಂದು ನಂಬಲಾಗದ ಪರಂಪರೆಯನ್ನೇ ಬಿಟ್ಟು ಹೋಗಿದ್ದಾರೆ. ಅವರ ಒಂದೊಂದು ಆವಿಷ್ಕಾರವು ಇಡೀ ಜಗತ್ತನ್ನೇ ರೂಪಿಸಿದೆ ಮತ್ತು ಅವರ ಕತೆ ಇವತ್ತಿಗೂ ನಮ್ಮೆಲ್ಲ ಸ್ಫೂರ್ತಿ ತುಂಬುತ್ತೆ. ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಈಜಿಪ್ಟಿನ ಯಾವ ಪ್ರಾಚೀನ ಆವಿಷ್ಕಾರ ನಮ್ಮ ಇವತ್ತಿನ ಜಗತ್ತನ್ನ ಅತಿ ಹೆಚ್ಚು ರೂಪಿಸ್ತಿರ್ಬೋದು? ಮುಂದಿನ ಬಾರಿ ರಾತ್ರಿ ಆಕಾಶ ನೋಡಿದಾಗ ನಕ್ಷತ್ರಗಳನ್ನೇ ನಕ್ಷೆ ಮಾಡದ ಆ ಪ್ರಾಚೀನ ಖಗೋಳಶಾಸ್ತ್ರಜ್ಞರನ್ನ ನೆನಪಿಸ್ಕೊಳ್ಬೋದು. ಅಥವಾ ಒಂದು ಬೃಹತ್ ಕಟ್ಟಡವನ್ನ ನೋಡಿದಾಗ ಪಿರಮಿಡ್ಗಳನ್ನ ಕಟ್ಟಿದ ಆ ಎಂಜಿನಿಯರ್ಗಳ ಬಗ್ಗೆ ಯೋಚಿಸ್ಬೋದು ಅಲ್ವಾ? ಈಜಿಪ್ಟಿನ ಪರಂಪರೆ ನಮ್ಮ ಸುತ್ತಮುತ್ತಲೇ ಇದೆ, ನಾವದನ್ನ ಗಮನಿಸ್ಬೇಕು ಅಷ್ಟೇ.